ಹಲೋ ಹಾಯ್ ವೆಲ್ಕಮ್ ಟು CAD Nest ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನ್ ನಾವು TDS ಆ್ಯಂಡ್ ಟೋಟಲ್ ಬಗ್ಗೆ ತಿಳ್ಕೊತ ಬಂದಿದ್ವಲ್ಲ, ಈ ಸೆಕ್ಷನ್ ನಾವು ನೆಟ್ ಅಮೌಂಟ್ ಅಂತ ತಿಳ್ಕೊಳ್ಳೋಣ. ಸೊ ನೆಟ್ ಅಮೌಂಟ್ ಅಂದರೆ ಏನು? ನಥಿಂಗ್ ಬಟ್ ನೆಟ್ ಅಮೌಂಟ್ ಅಂದರೆ ನನ್ನ ಇಷ್ಟು ದಿನ ಬೇಸಿಕ್ ಸ್ಯಾಲರಿ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಲೈಕ್ ಬೇಸಿಕ್ ಸ್ಯಾಲರಿ ಅಂದರೆ ನನಗೆ DA, HRA, ಕನ್ವೆನ್ಸ್, ಮೆಡಿಕಲ್, ಬೋನಸ್, TA ಇದೆಲ್ಲ ಸಿಗುವುದಕ್ಕಿಂತ ಮುಂಚೆ ನನಗೆ ಎಷ್ಟು ಸ್ಯಾಲರಿ ಕೊಡ್ತಾಯಿದ್ದಾರೆ ಅಂತ ಅನ್ನೋದನ್ನು ಬೇಸಿಕ್ ಸ್ಯಾಲರಿ ಅಂತ ಕರಿತೀವಿ. DA ಗೊತ್ತು, HRA ಬಗ್ಗೆ ಹೇಳಿದ್ದೀನಿ. ಕನ್ವೆನ್ಸ್ ಅಂದರೆ ನಥಿಂಗ್ ಬಟ್ ನನಗೆ ಇವಾಗ ಕಂಪ್ನಿಯಲ್ಲಿ ಇಷ್ಟು ವರ್ಷ ವರ್ಕ್ ಮಾಡಿದ್ದೀರಲ್ವ, ಸೊ ಅದಕ್ಕೋಸ್ಕರ ಒಂದು ಗಿಫ್ಟ್ ಅಮೌಂಟ್ ಅಂತ ಕೊಡ್ಬೋದು. ಬಟ್ ಪ್ರೆಸೆಂಟ್ಲಿ ಏನಾಗಿದೆ ಅಂದರೆ ಕನ್ವೆನ್ಸ್ ಅಂದರೆ ಲೈಕ್ IT ಕಂಪ್ನೀಸಲ್ಲಾಗಿರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲೆಲ್ಲ ಲೈಕ್ ಊಟ ತರಿಸ್ಕೊಳ್ಳೋದಕ್ಕೆ ಅಥವಾ ಏನಕ್ಕಾದರೂ ಅವ್ರು ಅಮೌಂಟ್ ಪೇ ಮಾಡ್ತೀವಿ. ಲೈಕ್ ನೀವು ತರಿಸ್ಕೊಂಡು ಬಿಲ್ನ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಕನ್ವೆನ್ಸ್ ಅಂತ ಕರಿತೀವಿ. ಅಗೇನ್ ಮೆಡಿಕಲ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಬೋನಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಯರ್ಲಿ ಒನ್ಸ್ ಬೋನಸ್ ಅಂತ ಕೊಡ್ತಾರೆ. TA ಅಂದ್ರೂ ಗೊತ್ತಿರುತ್ತೆ. ಎಸ್, ಗ್ರಾಸ್ ಸ್ಯಾಲರಿ ಅಂದರೆ ಏನು? ಇವಾಗ ಗ್ರಾಸ್ ಸ್ಯಾಲರಿ ಅಂದರೆ ನಥಿಂಗ್ ಬಟ್ ನಮಗೆ ಸ್ಯಾಲ್ರಿ ಪ್ಯಾಕೇಜ್ ಇಷ್ಟು ಅಂತ ಹೇಳ್ತಾರಲ್ವ. ಲೈಕ್ ಎಸ್ 150,000, 41,000, 59,000 ವಾಟ್ ಎವರ್ ಲೈಕ್ ದಿಸ್ ಈ ಥರ ಇರುತ್ತಲ್ವ. ನಿಮ್ಮ ಪ್ಯಾಕೇಜ್ ಎಷ್ಟು ಅಂದರೆ ಮಂತ್ಲಿ ಇಷ್ಟು ಅಂತ ಹೇಳ್ತಾರೆ. PF, ESI, TDS ಟೋಟಲ್ ಬಗ್ಗೆ ಎಲ್ಲ ಗೊತ್ತು. ಸೊ ಇವಾಗ ನೆಟ್ ಅಮೌಂಟ್ ಅಂದರೆ ನಥಿಂಗ್ ಬಟ್ ಇವಾಗೆಲ್ಲ ಕೇಳ್ತಾ ಇರ್ತಾರೆ ಎಲ್ಲ ಕಟ್ಟಾಗಿ ನಮ್ಗೆ ಎಷ್ಟು ಬರುತ್ತೆ ಅಂತ. ಅದನ್ನೇ ನಾವು ನೆಟ್ ಅಮೌಂಟ್ ಅಂತ ಕರಿತೀವಿ. ಗ್ರಾಸ್ ಸ್ಯಾಲರಿಗೆ ಬರಬೇಕು ಈಸ್ ಈಕ್ವಲ್ ಟು ಗ್ರಾಸ್ ಸ್ಯಾಲರಿ ಮೈನಸ್ ಟೋಟಲ್. ಎಸ್, ದಿಸ್ ಇಸ್ ಅವರ್ ನೆಟ್ ಅಮೌಂಟ್. ಅಗೈನ್ ಈಸ್ ಈಕ್ವಲ್ ಟು ಗ್ರಾಸ್ ಸ್ಯಾಲರಿ ಮೈನಸ್ ನೆಟ್ ಅಮೌಂಟ್ ಟೋಟಲ್. ಇದನ್ನು ನಾವು ನೆಟ್ ಅಮೌಂಟ್ ಅಂತ ಕರಿತೀವಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.